ಅದೇ ಶೋ ಎಕ್ಸ್ಟ್ರಾನ ಹೊರತುಪಡಿಸಿ ಮಾತಾಡೋದಾದ್ರೆ ಈ ಮಲ್ಟಿಪ್ಲೆಕ್ಸ್ನವರು ಈ ಮನಸೋ ಇಚ್ಛೆ ತಮ್ಮ ಅಂದರೆ ಒಂದು ಟಿಕೆಟ್ ಪ್ರೈಸ್ಗೆ ಈಗ 1,500 ಈಗ ಗೋಲ್ಡ್ ಕ್ಲಾಸ್ಗಳಿಗೆ ಅಂದರೆ ಈ ಐನಾಕ್ಸ್ ಮತ್ತು PVRಗಳಲ್ಲೆಲ್ಲ ದೇವರಾಜ್ ಸಿನಿಮಾದು ಟಿಕೆಟ್ ಪ್ರೈಸ್ನ ನಾವು ಚೆಕ್ ಮಾಡ್ತಾ ಹೋದರೆ 1,000 ಮೇಲೆ ಇದೆ. ಇದು ನಮ್ಮ ಸಿನಿಮಾ ಪ್ರೇಮಿಗಳಿಗೆ ಹೊರೆ. ಬಟ್ ಆದರೆ ಸಿನಿಮಾ ಅಭಿಮಾನಿಗಳು ಸಿನಿಮಾ ನೋಡಲೇಬೇಕು ಅನ್ನೋ ಹುಚ್ಚಿಂದ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಅದನ್ನು ಕಡಿವಾಣ ಹಾಕಬೇಕು. ಈ ಮಲ್ಟಿಪ್ಲೆಕ್ಸ್ ಅವರ ಮನಸೋ ಇಚ್ಛೆ ಟಿಕೆಟ್ ಪ್ರೈಸ್ನ ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಯಾವ ರೀತಿ ಕ್ರಮಗಳನ್ನು ಜರುಗಿಸ್ತೀರಿ, ಜೊತೆಗೆ ಸರ್ಕಾರಕ್ಕೆ ಯಾವ ರೀತಿ ಮನವಿ ಮಾಡ್ತೀರಿ ಅನ್ನುವಂಥದ್ದು? ಮೇಡಮ್, ಸರ್ಕಾರಕ್ಕೆ ಆಲ್ರೆಡಿ ಮನವಿ ಮಾಡಾಗಿದೆ. ಇನ್ನು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊತೀನಿ ಮೇಡಮ್, ಸಂಘಟನೆಗಳು ಕೆಲವೊಂದು ವಿಚಾರಗಳಲ್ಲಿ. ಈಗ ಮೊನ್ನೆ GT ಮಹಲ್ನಲ್ಲಿ ಒಂದು ಪಂಚೆ ಸುತ್ಕೊಂಡು ಬಂದಿದ್ದರು ಅನ್ನೋ ಒಂದೇ ಒಂದು ಕಾರಣಕ್ಕೆ 6-7 ದಿನಗಳ ಕಾಲ ಮಲ್ಟಿಪ್ಲೆಕ್ಸನ್ನು ಬಾಗಿಲಾಕ್ಸಿದ್ದಾಯಿತು. ಸೊ ಈ ರೀತಿಯಾದಂಥ ಮನಸೋ ಇಚ್ಛೆ ಹೇಗೆ ಬೇಕೋ ಹಾಗೆ ಅಮೌಂಟ್ಗಳನ್ನು ರೈಸ್ ಮಾಡಿಕೊಂಡು ಟಿಕೆಟ್ ಮಾರಾಟ ಮಾಡ್ತಾ ಇರ್ತಕ್ಕಂಥದ್ದು ಅಕ್ರಮ ಅಂತಕ್ಕಂಥದ್ದನ್ನು ಅಭಿಮಾನಿಗಳು ಮತ್ತು ಸಂಘಟನೆಯವರು ನಾವು ಅಲ್ಲೇ ಇದನ್ನು ಪ್ರತಿಭಟನೆ ಮಾಡಿದ್ದೀವಿ. ಸರ್ಕಾರಕ್ಕೆ ಕಾಗದನೂ ಕೂಡ ಕೊಟ್ಟಿದ್ದೀವಿ. ಸೊ ಅದು ಸರ್ಕಾರದವರು ಕೂಡ ಆದೇಶ ಹೊರಡಿಸಿದ್ರು. ಆದರೆ ಅದು ಸ್ವಲ್ಪ ರಾಂಗ್ ಇದಾಗಿದ್ದರಿಂದ, ಇಂಟರ್ಪ್ರಿಟ್ ಆಗಿದ್ದರಿಂದ ಸ್ವಲ್ಪ ತೊಂದರೆ ಆಗಿದೆ. ಆದರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ, ದಯಮಾಡಿ ಈ ರೀತಿಯಾದಂಥ 4 ಗಂಟೆ ಶೋಗಳಿಗೆ ಸಾಥ್ ಕೊಡೋದಾಗಲಿ ಅಥವಾ 1,000, 1,700, 1,500 ತನಕ ಟಿಕೆಟ್ಗಳನ್ನ ಮಾಡ್ತಕ್ಕಂಥದ್ದು ಸಾರ್ವಜನಿಕರು ಖಂಡಿಸಬೇಕು ಅಂತಕ್ಕಂಥದ್ದನ್ನು, ಮತ್ತು ಸಂಘಟನೆಯವರು ಕೂಡ ಇದನ್ನು ಖಂಡಿಸಬೇಕು ಅಂಥೇಳಿ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಿದ್ದೀವಿ ಮೇಡಮ್. ಆದರೆ ಸಾರ್ವಜನಿಕರು, ಸಂಘಟನೆಯವರು ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧ ಎಚ್ಚೆದ್ದೇಳಬೇಕು ಅಂತ ನಾನು ಕೇಳ್ಕೊತೀನಿ ಮೇಡಮ್. ಈಗ ನಮ್ಮ ನೆಲದ ಸಿನಿಮಾಗಳು ಪರಭಾಷೆಯಲ್ಲಿ ರಿಲೀಸ್ ಆಗಬೇಕು ಅಂತಂದರೆ 1000 ಸ್ಕ್ರೀನಿಂಗ್ಸ್ ಯಾವುದೇ ಕಾರಣಕ್ಕೂ ನಮ್ಮ ಸಿನಿಮಾಗಳು ಅಲ್ಲಿ ಸಿಗಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಬಟ್ ಪರಭಾಷೆಯ ಸಿನಿಮಾಗಳು ಇಲ್ಲಿ 1000 ಸ್ಕ್ರೀನಿಂಗ್ ಆರಾಮ್ಸೆ, ಅಂದರೆ ಕರ್ನಾಟಕದಲ್ಲಿ ಓವರಾಲ್ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನಿಂಗ್ ಎಲ್ಲ ಸೇರಿ 1000 ಶೋಸ್ ಅವ್ರು ಮಾಡ್ಕೊಂಡು ಆರಾಮಾಗಿ ಹೋಗ್ತಾರೆ ಸರ್. ನಮ್ಮ ಸಿನಿಮಾಗೆ ಇಲ್ಲಿ ಬೆಲೆ ಇಲ್ಲ, ಮತ್ತು ನಮ್ಮ ಸಿನಿಮಾಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ ಅವರು ಒಂದು ರೀತಿ ಹಾವಳಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇದು ಯಾವತ್ತಿಗೆ ಕಡಿವಾಣ ಬೀಳುತ್ತೆ? ಯಾಕಂದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಫಿಕ್ಸ್ 50% ಅಂತ ಫಿಕ್ಸ್ ಮಾಡಿಬಿಡ್ಬೇಕು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಈ 50% ಹೊರತುಪಡಿಸಿ ನೀವು ಬೇಕಾದರೆ ರಿಲೀಸ್ ಮಾಡಲಿ, ನಮಗೆ ನಮ್ಮ ಕನ್ನಡ ಸಿನಿಮಾಗೆ ಫಿಕ್ಸ್ ಅಂತ ಯಾವತ್ತು ತರ್ತೀರಾ? ಆ ಥರದ್ದು ರೂಲ್ಸ್ ಯಾವಾಗ ಬರ್ಬೋದು ಅನ್ನೋಂಥದ್ದು? ಮೇಡಮ್, ಇದು ಇಚ್ಛಾಶಕ್ತಿಯ ಕೊರತೆ. ಈಗ ಭಾವನಾತ್ಮಕವಾದಂಥ ಹೋರಾಟಗಳಿಗೆ ಬೆಲೆ ಇಲ್ದಂಗೆ ಆಗಿದೆ. ಎಲ್ಲ ಕಾನೂನಾತ್ಮಕವಾದಂಥ ಹೋರಾಟಗಳಿಗೆ ಹೆಚ್ಚಿನ ಆದ್ಯತೆಗಳನ್ನ ಕೊಡ್ತಾ ಇದ್ದಾರೆ. ನಾವು ಹಿಂದೆ ಮನವಿ ಮಾಡಿದ್ವಿ. ಈಗ ಚೆನ್ನೈನಲ್ಲಿ ನಾವು ಜಯಲಲಿತಾ ಮೇಡಮ್ ಅವರು, ದಿವಂಗತ ಜಯಲಲಿತಾ ಮೇಡಮ್ ಅವರು ಫ್ರಂಟ್ 2 ರೋಲ್ನ 10 ರೂಪೀಸ್ ಅಂತ ಇಟ್ಟಿದ್ರು. ಅಂದರೆ ತೀರಾ ಕಡುಬಡವರು ಕೂಡ ಆ ಥಿಯೇಟ್ರ್ ಒಳಗಡೆ ಬರಂಗೆ ಆಗಬೇಕು, ಅಲ್ಲಿಯ ವ್ಯವಸ್ಥೆಗಳು ಹಾಗಿರಬೇಕು ಅಂಥೇಳಿ ಅಲ್ಲೂ ಟಿಕೆಟ್ ದರಗಳನ್ನು ನಿಗದಿಪಡಿಸಿದರು. ಬಟ್ ಇವತ್ತಿನ ಇಲ್ಲಿ ಏನಾಗಿದೆ, ಇಚ್ಛಾಶಕ್ತಿಯ ಕೊರತೆ ಅಂತ ಹೇಳಿದ್ನಲ್ಲ, ಅದು ಆ ಕೊರತೆ ಎದ್ದು ಕಾಣ್ತಾ ಇದೆ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಏನಪ್ಪ, ಎಲ್ಲ ನೀವು ಸಾರ್ವಜನಿಕರು ಕೇಳ್ಕೊಳ್ಳೇಬೇಕಾಗ್ತದೆ. ಯಾಕಂದರೆ ಇದು ಹೊರೆ ಆಗೋದು ಪರೋಕ್ಷವಾಗಿ ಪ್ರೇಕ್ಷಕರ ಮೇಲೆ. ಸೊ ಆ ಪ್ರೇಕ್ಷಕರ ಮೇಲೆ ಹೊರೆ ಆಗೋ ಮಟ್ಟು ಆಮೇಲೆ ಇವರು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರಲ್ಲ. ಈಗ ಆ ಥಿಯೇಟ್ರ್ಗಳಲ್ಲಿ 6:30 ಕಡಿಮೆಗಡೆ ಶೋ ಕೊಡಬಾರ್ದು ಅಂತಿದೆ, ಅದು ಉಲ್ಲಂಘನೆ ಆಗ್ತಾ ಇದೆ. ಟಿಕೆಟ್ ದರವನ್ನು ಮನಸ್ಸಿಗೆ ಬಂದಷ್ಟು ರೈಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಅಕಸ್ಮಾತ್ ಸಾರ್ವಜನಿಕರು ಇದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದೆ ನಿಜ ಆದರೆ ಆಟೋಮೆಟಿಕ್ಕಾಗಿ ಥಿಯೇಟ್ರ್ನವರು ಕೂಡ ಒಂದು ಸ್ಟ್ರೀಮ್ ಲೈನಿಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.